ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಚೇತನ್ ಕನ್ನಡಿ. ನಮಸ್ತೆ ಸರ್. ಇವತ್ತಿನ ನಮ್ಮ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಬೆಳಗ್ಗೆ ಎದ್ದು ಜಳಕ ಮಾಡಿ ಹಿಂಗೆ ರೆಡಿ ಆದೆ. ಫ್ರೆಶ್ ಆಗಿಬಿಟ್ಟು ನಮ್ಮ ಮನೇಲಿ ಇವತ್ತು ಸ್ಪೆಷಲ್ಲಾಗಿ ಅದೇ ಕಾಂಕ್ರೀಟ್ ಮಾಡಿದ್ರು. ಕಾಂಕ್ರೀಟ್ ಅಂದ್ರೆ ಗೊತ್ತ ತಾನೆ, ಉಪ್ಪು. ಹಾಗೆ ಟಿಫನ್ ಮುಗಿಸಿ ನಮ್ಮ ಚಿಕ್ಕಪ್ಪನ ಮನೆ, ಇನ್ನೊಂದು ನಮ್ಮ ಮನೆ ಆ ಕಡೆ ಇದೆ, ಅಲ್ಲಿ ಚಿಕ್ಕಪ್ಪನ ಮನೆಗೆ ಹೋದ್ವಿ. ಅಲ್ಲಿ ಹೋಗಿ ನಮ್ಮನ್ನ ಕುರ್ಕುರೆ ತರಿಸಿದ್ದ, ಕುರ್ಕುರೆ ತಿಂತಾಯಿದ್ವಿ. ಕುರ್ಕುರೆ ತಿಂತ ನಮ್ಮ ಅಕ್ಕನ ಮಗ ನೋಡಿ ಹೆಂಗೆ ಮಾಡ್ತಾನೆ. ಹಾಗೆ ಆ ಮನೆ ಪಕ್ಕನೇ ನಮ್ಮ ದೊಡ್ಡಪ್ಪ ಅವ್ರ ಮನೆ ಇತ್ತು. ಆ ಮನೇಲಿ ಇವತ್ತು ಒಂದು ಹಾಗೆ ಚಿಕ್ಕದಾಗ ಒಂದು ಕಾರ್ಯಕ್ರಮ ಇತ್ತು. ಹಂಗೆ ಕಾರ್ಯಕ್ರಮದಲ್ಲಿ ಊಟ ಮುಗಿಸ್ಕೊಂಡು ಇವನು ನೋಡಿ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಆಮೇಲೆ ಹಾಗೆ ಊಟ ಮುಗಿಸ್ಕೊಂಡು ಹೊರಗಡೆ ಬಂದು ಕುಂತ್ವಿ. ಹೊರಗಡೆ ನಮ್ಮ ಅಕ್ಕನ ಮಕ್ಕಳಿಬ್ರು ಬಾಲ್ ಆಡ್ತಾಯಿದ್ರು. ಬಾಲ್ ನೋಡ್ತಾ ಹಂಗೆ ಕುಂತಿದ್ವಿ. ಆಮೇಲೆ ನಮ್ಮ ಅಣ್ಣನ ಮಗ ಹೋಗಿ ನಾನು ಒಂದೆರಡು ಬಾಲ್ ಆಡ್ತೀನಿ ಕೊಡ್ರು ಅಂದ. ಅವ್ನಿಗೊಂದೆರಡು ಬಾಲ್ ಹಾಕಿ ಆಟ ಆಡ್ತಾಯಿದ್ರು. A few moments later. ಆಮೇಲೆ ನಮ್ಮ ಅಕ್ಕನ ಮಗ ಹಾಗೆ ನಮ್ಮ ಅಣ್ಣನ ಮಗ ಹೆಂಗೆ ಆಟ ಆಡ್ತಾವ್ರು ನೋಡಿ. ಏನೋ ಡೀಪ್ ಡಿಸ್ಕಸ್. ಅಕ್ಕ ಚೆನ್ನಾಗಿದ್ದಾಳ, ನಿನ್ ಮಗಳು ಚೆನ್ನಾಗಿದ್ದಾಳ, ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಆಮೇಲೆ ಗೊತ್ತಾಯ್ತು ಇವರಿಬ್ರು ನೋಡಿ, ಈ ಹುಡುಗರು ಆ ಚಿಕ್ಕ ಹುಡುಗನ ಬಾಲ್ ಕಸ್ಕೊಂಡು ತಾವು ಆಟ ಆಡ್ತವ್ರೆ. ಇಂಥ ಟ್ಯಾಲೆಂಟೆಡ್ ಅವನು. ಅವ್ನ ಬಾಲ್ ಕಸ್ಕೊಂಡು ಇವರಿಬ್ರು ಆಟ ಆಡಿ ಹೊಳ್ಳಿ ಅವನೇ ಸತಾಯಿಸ್ತಾ ಇದ್ದಾರೆ. ಅವ್ನ ಬಾಲ್ ನನ್ನ ಬಾಲ್ ನಂಗೆ ಕೊಡ್ರು ಅಂತ ಅವನಿದ್ದಾನೆ. ಅಲ್ಲಿಂದ ನಮ್ಮ ಮನೆಗೆ ಬಂದೆ. ನಮ್ಮ ಮನೆಗೆ ಬಂದು ಆಮೇಲೆ ನೈಟು ಬಿಗ್ ಬಾಸ್ ನೋಡೋಕೆ ಶುರು ಮಾಡಿದೆ. ಬಿಗ್ ಬಾಸಲ್ಲಿ ಗಿಲ್ಲಿ ಕಾಮಿಡಿ ನೋಡ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್, ನಮಸ್ಕಾರ.